ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರು, ಇವತ್ತಿನ ಸಂಚಿಕೆಗೆ ನಾವು ಆರಿಸಿಕೊಂಡದ್ದು ತಮಿಳುನಾಡಿನಲ್ಲಿರುವಂಥ ಒಬ್ಬ ಹನುಮಂತ ದೇವರ ಪುಟ್ಟ ಚರಿತ್ರೆಯನ್ನು. ಇವರಿಗೆ ಕರೆಯೋದು ಎರಿಕಥಾ ಸಂಜೀವಿನಿ ಆಂಜನೇಯ ಸ್ವಾಮಿ ಅಂತ. ಬಹಳ ವಿಶೇಷವಾದಂಥ ಮೂರ್ತಿ. ಯಾರೋ ಒಬ್ಬರು ಪುಣ್ಯಾತ್ಮರಿಗೆ 2007ರಲ್ಲಿ ಒಂದು ಹೊಲವನ್ನು ಖರೀದಿಸಿದಾಗ ಆ ಹೊಲದಲ್ಲಿ ದೊರೆತಂಥ ಆಂಜನೇಯ ಸ್ವಾಮಿ ಸುಮಾರು 6 ಅಡಿ ಎತ್ತರ, ಸುಂದರವಾದ ಮೂರ್ತಿ. ಈ ಮೂರ್ತಿ ವಿಶೇಷತೆ ಏನು ಅಂದರೆ ಬಾಲಕ ಗಂಟೆ, ಸೌಗಂಧಿಕ ಪುಷ್ಪ, ಕಿವಿಯೋಲೆ, ಕಂಠಿಹಾರ ಎಲ್ಲ ಇವೆ. ಅದರ ಜೊತೆಗೆ ಉದ್ದದಾದಂಥ ಒಂದು ಸುಂದರವಾದಂಥ ಒಂದು ಹಾರ ಕೊರಳಲ್ಲಿ ಮತ್ತೆ ಖಡ್ಗ ಇದೆ. ಇವರು ಸೊಂಟದಲ್ಲಿ ಖಡ್ಗವನ್ನು ಧರಿಸಿದ್ದಾರೆ. ಈ ಮೂರ್ತಿ ಅವರಿಗೆ ಬಹಳ ಅವರ ಪುಣ್ಯ ಫಲದಿಂದ ದೊರೆಯಿತು ಅಂತ ಅವ್ರು ಹೇಳ್ಕೊತಾರೆ. ಮೂರ್ತಿ ಬಹಳಷ್ಟು ದಿವಸ ಭೂಮಿಯಲ್ಲೇ ಇತ್ತು. ಸುಮಾರು 600 ವರ್ಷದ ಮೂರ್ತಿ ಅಂತ ಹೇಳ್ತಾರೆ. ಅದು ಕೊಳೆಯಾಗಿತ್ತು, ಅದರ ಆಕರ್ಷಣೆ ಕಡಿಮೆ ಇತ್ತು. ಯಾವಾಗ ಇವರಿಗೆ ದೊರೆತು ಅದನ್ನು ಒಂದು ಕಡೆ ಸ್ಥಾಪನೆ ಮಾಡಿ ನಿತ್ಯ ಅದರ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ಮೂರ್ತಿಯ ಕಳೆ ಹೆಚ್ಚಾಗಿ ಸುಂದರವಾಗಿ ಕಾಣಿಸ್ತದೆ. ಯಾರೂ ಹೋಗಿ ಪೂಜೆ ಮಾಡ್ಬೋದಂಥ ಒಬ್ಬ ಹನುಮಂತ ದೇವರು ಕಾಂಚೀಪುರಂನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ನೆಟ್ಟಕಲ್ಲ ಅಂತ ಒಂದು ಗ್ರಾಮ, ಅಲ್ಲಿ ಒಂದು ಕೆರೆಯ ಪಕ್ಕದಲ್ಲಿ ಇವರು ನೆಲೆಸಿದರು. ಇಂತಹ ಸುಂದರವಾದ ಮೂರ್ತಿಯನ್ನು ದರ್ಶನ ಮಾಡುವುದು ಈ ವಾರ ನಿಮ್ಮೆಲ್ಲರ ಸೌಭಾಗ್ಯ. ಇವರ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಅಂತ ಹೇಳಿ ಇಂದಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗ.